ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಲಿದ್ದೇವೆ. ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ನ ಯೂಟ್ಯೂಬ್ ಚಾನೆಲ್ ಈ ಸೀರೀಸ್ ಅಲ್ಲಿ ನಾವು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೇವೆ. ಈಗ ಆಲ್ರೆಡಿ ನಾನು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಅದೇ ರೀತಿ ಬಿಸ್ನೆಸ್ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಇಫ್ ನೀವು ಅದನ್ನ ಇನ್ನು ನೋಡಿಲ್ಲ ಅಂದ್ರೆ ಚಾನಲ್ಗೆ ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ನಾನು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ಈಗ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ 4 ವಿಡಿಯೋಸ್ ಆಫ್ ದಿಸ್ ಸೀರೀಸ್ ಅನ್ನ ಪ್ಲೀಸ್ ನೋಡ್ಕೊಂಡು ಬನ್ನಿ. ಓಕೆನಾ? ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕ್ವಶನ್ಸ್ ನ ಡಿಸ್ಕಸ್ ಮಾಡಲಿದ್ದೇವೆ. ಈ ಒಂದು ಕ್ಲಾಸಿನ 2 ಪಾರ್ಟ್ಸ್ ಬರಲಿದೆ. ದಿಸ್ ಇಸ್ ದ ಪಾರ್ಟ್ 1 ಆಫ್ ದಿಸ್ ಚಾಪ್ಟರ್. ಓಕೆ, ಸೊ ನೀವು ಮಾಡಬೇಕಾಗಿರೋದೇನು, ಇಲ್ಲಿ ಡಿಟೇಲ್ ಆಗಿ ಕ್ಲಾಸ್ ಅನ್ನ ನೋಡಿಕೊಂಡು ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಟೆಸ್ಟ್ ಸೀರೀಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಮಾಡಿ ನಿಮ್ಮ ನಾಲೆಜ್ ಅನ್ನ ಟೆಸ್ಟ್ ಮಾಡ್ಕೊಳ್ಳಿ. ಯಾವಾಗ ನೀವು ಒಂದು ಟೈಮ್ ಪ್ರೆಷರ್ ಅಲ್ಲಿ ಟೆಸ್ಟ್ ಅನ್ನ ಅಟೆಂಡ್ ಮಾಡೋದಿಲ್ಲ, ಅಲ್ಲಿವರೆಗೂ ನಿಮಗೆ ಕ್ಲಾರಿಟಿ ಬರೋದಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂದ 8 to 10 ಕ್ವಶನ್ಸ್ ಬರ್ಬೋದು ಮ್ಯಾಕ್ಸಿಮಮ್. ಮಿನಿಮಮ್ 5 to 6 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಓಕೆ, ಫಸ್ಟ್ ಕ್ವಶನ್ ಈಸ್ ದ ಒಬ್ಜೆಕ್ಟಿವ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಕನ್ಸರ್ನ್ಡ್ ವಿತ್. ನೋಡಿ, ಒಂದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಅದರಲ್ಲಿ 2 ಒಬ್ಜೆಕ್ಟಿವ್ಸ್ ಇರುತ್ತೆ. ಒಂದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಒಂದು ವೆಲ್ತ್ ಮ್ಯಾಕ್ಸಿಮೈಸೇಷನ್. ಓಕೆನಾ? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ ಕಂಪನಿಯ ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡೋದು. ಇದು ಒಂದು ಶಾರ್ಟ್ ಟರ್ಮ್ ಗೋಲ್ ಅಂತ ಕನ್ಸಿಡರ್ ಆಗುತ್ತೆ. ಲಾಂಗ್ ಟರ್ಮ್ ಗೋಲ್ ಆಫ್ ದ ಆರ್ಗನೈಸೇಷನ್ ಇಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂದ್ರೆ ಏನು? ಮ್ಯಾಕ್ಸಿಮೈಸಿಂಗ್ ದ ವ್ಯಾಲ್ಯೂ ಆಫ್ ಶೇರ್ಸ್. ಶೇರ್ಸ್ನ ವ್ಯಾಲ್ಯೂ ಜಾಸ್ತಿ ಆಗೋದು, ಅದರಿಂದ ಶೇರ್ ಹೋಲ್ಡರ್ಸ್ನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ದಟ್ ಈಸ್ ಕನ್ಸಿಡರ್ಡ್ ಆಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್. ಓಕೆನಾ? ಸೊ ದ ಅಬ್ಜೆಕ್ಟಿವ್ ಆಫ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಈಸ್ ಕನ್ಸರ್ನ್ಡ್ ವಿತ್ ಇನ್ಕ್ರೀಸಿಂಗ್ ಸೇಲ್ಸ್, ಇನ್ಕ್ರೀಸಿಂಗ್ ಅರ್ನಿಂಗ್ ಪರ್ ಶೇರ್, ಮ್ಯಾಕ್ಸಿಮೈಸಿಂಗ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅಥವಾ ಮಿನಿಮೈಸಿಂಗ್ ಕಾಸ್ಟ್. ದ ಕರೆಕ್ಟ್ ಆನ್ಸರ್ ಈಸ್ ಮ್ಯಾಕ್ಸಿಮೈಸಿಂಗ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ನಿಮ್ಮ ಶೇರಿನ ಮಾರ್ಕೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕರಿತೀವಿ. ಯಾಕಂದ್ರೆ ಆ ಶೇರಿನ ಬೆಲೆ ಇನ್ಕ್ರೀಸ್ ಆಗುತ್ತೆ, ಅದು ಉಳಿದೆಲ್ಲ ಅಂಶಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅಂದ್ರೆ ಶೇರಿನ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಪ್ರಾಫಿಟ್ ಆಫ್ ದಟ್ ಆರ್ಗನೈಸೇಷನ್ ಈಸ್ ಆಲ್ಸೋ ಗುಡ್. ಇಟ್ ಈಸ್ gaining good customers, and there is a continuous increase in sales also, and cost is also minimum ಅಂತ. ಅಂದ್ರೆ ಒಂದು ಶೇರಿನ ಬೆಲೆ ಏನಿದೆ ಮಾರ್ಕೆಟ್ ಅಲ್ಲಿ, ಅದು ಉಳಿದೆಲ್ಲ ಅಂಶಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂತ ನಾವು ನಂಬ್ತೀವಿ. ಓಕೆನಾ? ದೆನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಈಸ್ ಫಿನಾನ್ಷಿಯಲ್ ಲೆವರೇಜ್ ಈಸ್ ಕನ್ಸರ್ನ್ಡ್ ವಿತ್. ನೋಡಿ, ಲೆವರೇಜ್ ಅಂತ ಬಂದಾಗ, ಓಕೆನಾ, ಲೆವರೇಜ್ ಅಂತ ಬಂದಾಗ ಅದರಲ್ಲಿ ಆಪರೇಟಿಂಗ್ ಲೆವರೇಜ್, ಫಿನಾನ್ಷಿಯಲ್ ಲೆವರೇಜ್ ಅಂಡ್ ಕಂಬೈನ್ಡ್ ಲೆವರೇಜ್ ಅಂತ ಬರುತ್ತೆ. ಓಕೆನಾ? ಸೊ ಫಿನಾನ್ಷಿಯಲ್ ಲೆವರೇಜ್ ಏನನ್ನ ಇಂಡಿಕೇಟ್ ಮಾಡುತ್ತೆ? ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್, ಡೆಟ್ ಫಿನಾನ್ಸಿಂಗ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್, ಡಿವಿಡೆಂಡ್ ಪೇಔಟ್. ನೋಡಿ, ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅನ್ನೋದು ಆಪರೇಟಿಂಗ್ ಲೆವರೇಜ್ ರಿಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಅಥವಾ ಆಪರೇಟಿಂಗ್ ಲೆವರೇಜ್ ಜಾಸ್ತಿ ಇದೆ ಅಂದ್ರೆ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಜಾಸ್ತಿ ಇದೆ ಆರ್ಗನೈಸೇಷನ್ ಅಂತ ನಾವು ಹೇಳ್ತೀವಿ. ಲೈಕ್ ರೆಂಟ್ ಆಫ್ ದ ಬಿಲ್ಡಿಂಗ್ ಇರ್ಬೋದು. ಎಸ್, ಅದೇ ಫಿನಾನ್ಷಿಯಲ್ ಲೆವರೇಜ್ ಅಂದ್ರೆ ಏನು? ನಿಮ್ಮ ಒಂದು ಟೋಟಲ್ ಫಿನಾನ್ಸ್ ಏನಿದೆ ಅಥವಾ ಕ್ಯಾಪಿಟಲ್ ಏನಿದೆ ಅದರಲ್ಲಿ ಡೆಟ್ ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ನಾವೇನಂತೀವಿ? ಫಿನಾನ್ಷಿಯಲ್ ಲೆವರೇಜ್ ಈಸ್ ಮೋರ್ ಅಂತ ಕರಿತೀವಿ. ಓಕೆ, ಫಿನಾನ್ಷಿಯಲ್ ಲೆವರೇಜ್ ಅರೈಸಸ್ ಡ್ಯೂ ಟು ದ ಯೂಸ್ ಆಫ್ ಫಿಕ್ಸ್ಡ್ ಕಾಸ್ಟ್ ಫಂಡ್ಸ್ ಲೈಕ್ ಡೆಟ್. ದೆನ್ ವರ್ಕಿಂಗ್ ಕ್ಯಾಪಿಟಲ್ ರೆಫರ್ಸ್ ಟು. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ಡೇ ಟು ಡೇ ಆರ್ಗನೈಸೇಷನ್ ಅನ್ನ ರನ್ ಮಾಡೋದಕ್ಕೆ ನಮಗೆ ಬೇಕಾಗುವಂತಹ ಕ್ಯಾಪಿಟಲ್ ಅನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತೀವಿ. ಅದನ್ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ? ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಇನ್ ಫಾರ್ಮುಲಾ ಫಾರ್ಮ್. ಓಕೆ, ದೆನ್ ಕ್ವಶನ್ ನಂಬರ್ 4, ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್. ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಓಕೆನಾ? ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಗಾರ್ಡನ್ ಡಿವಿಡೆಂಡ್ ಮಾಡೆಲ್, ಇಒಕ್ಯೂ ಮಾಡೆಲ್, ಎಬಿಸಿ ಅನಾಲಿಸಿಸ್, ಸಿಎಪಿಎಂ ಮಾಡೆಲ್. ಇಲ್ಲಿ ಕೊಟ್ಟಿರುವಂತವುಗಳಲ್ಲಿ ನಿಮಗೆ ಗೊತ್ತೇ ಇದೆ, ಈ ಒಂದು ಕಾಸ್ಟ್ ಆಫ್ ಇಕ್ವಿಟಿನ ಕ್ಯಾಲ್ಕುಲೇಟ್ ಮಾಡುವಂತ ಮಾಡೆಲ್ಸ್ ಅಲ್ಲಿ ನಾವು ಗಾರ್ಡನ್ ಡಿವಿಡೆಂಡ್ ಮಾಡೆಲ್ ಅನ್ನ ನೋಡಿದ್ವಿ. ಹೌದಾ? ದೆನ್ ಕ್ವಶನ್ ನಂಬರ್ 5, ದ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಮೇಜರ್ಸ್. ನೋಡಿ, ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಂದ್ರೆ ಸಿಎಪಿಎಂ ಮಾಡೆಲ್ ಅಂತ. ಸಿಎಪಿಎಂ ಮಾಡೆಲ್ ಏನನ್ನ ಮೇಜರ್ ಮಾಡುತ್ತೆ? ಬಿಸ್ನೆಸ್ ರಿಸ್ಕ್ ಅನ್ನ, ಮಾರ್ಕೆಟ್ ರಿಸ್ಕ್ ಅನ್ನ, ಇನ್ಫ್ಲೇಷನ್ ರಿಸ್ಕ್ ಅನ್ನ, ಲಿಕ್ವಿಡಿಟಿ ರಿಸ್ಕ್ ಅನ್ನ. ನೋಡಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಳುವಾಗ ನಾನು ನಿಮ್ಗೆ ಹೇಳಿದ್ದೆ ಲೈವ್ ಕ್ಲಾಸ್ ಅಲ್ಲಿ. ಸೊ ಯೂಟ್ಯೂಬ್ ಸ್ಟೂಡೆಂಟ್ಸ್ ಗೆ ಇವಾಗ ಹೇಳ್ತಾ ಇದ್ದೀನಿ. ನೋಡಿ, ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್ ಅಂತ ಇರುತ್ತೆ. ಓಕೆನಾ? ರಿಸ್ಕ್ ಅಂಡ್ ರಿಟರ್ನ್ ಅನಾಲಿಸಿಸ್ ಅಂದ್ರೆ ಏನು? ಒಂದು ಸ್ಟಾಕ್ ಏನಿದೆ ಅದರ ರಿಸ್ಕ್ ಎಷ್ಟು, ರಿಟರ್ನ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದು. ಓಕೆನಾ? ಇವಾಗ ರಿಸ್ಕ್ ಅನಾಲಿಸಿಸ್ ಅಲ್ಲಿ ಒಂದು ಬಿಸ್ನೆಸ್ ರಿಸ್ಕ್, ಮಾರ್ಕೆಟ್ ರಿಸ್ಕ್, ಈ ರೀತಿಯ ಬೇರೆ ಬೇರೆ ರಿಸ್ಕ್ ಗಳು ಬರುತ್ತೆ. ಹೌದಾ?
ಸೊ ಮಾರ್ಕೆಟ್ ರಿಸ್ಕ್ ಅಂದ್ರೆ ಏನು? ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಎಸ್, CAPM ಮಾಡೆಲ್ ಅನ್ನ ಹೇಳುವಾಗ ನಾನು ನಿಮಗೆ ಹೇಳಿದ್ದೆ, ಅದರ ಫಾರ್ಮುಲಾದಲ್ಲಿ ಬೀಟಾ ಅನ್ನ ಯೂಸ್ ಮಾಡ್ತೀವಿ ನಾವು. ಓಕೆನಾ? ಬೀಟಾ ರೀಪ್ರೆಸೆಂಟ್ಸ್ ವಾಟ್? ಮಾರ್ಕೆಟ್ ರಿಸ್ಕ್. ಯಾವಾಗ ನೆನ್ಪಿಟ್ಕೊಳ್ಳಿ, ಈ ರೀತಿಯ ಕ್ವಶನ್ ಅನ್ನು ಕೂಡ ಕೇಳ್ತಾರೆ ನಿಮಗೆ. ಬೀಟಾ ಅನ್ನುವಂಥದ್ದು ಏನನ್ನ ರೀಪ್ರೆಸೆಂಟ್ ಮಾಡುತ್ತೆ? ಮಾರ್ಕೆಟ್ ರಿಸ್ಕ್ ಅನ್ನ ರೀಪ್ರೆಸೆಂಟ್ ಮಾಡುತ್ತೆ. ಈ ಮಾರ್ಕೆಟ್ ರಿಸ್ಕ್ ಅನ್ನೋದು ಎಲ್ಲ ರೀತಿಯ ಸ್ಟಾಕ್ಸ್ ಗಳಿಗೂ ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಓಕೆನಾ? ಸೊ ನಾವು ಬೀಟಾವನ್ನ ಏನಂತ ಕರಿತೀವಿ? ಸಿಸ್ಟಮೆಟಿಕ್ ರಿಸ್ಕ್ ಅಂತ ಕೂಡ ಕರಿತೀವಿ. ಮಾರ್ಕೆಟ್ ರಿಸ್ಕ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಸಿಸ್ಟಮೆಟಿಕ್ ರಿಸ್ಕ್. ಇಲ್ಲಿ ಮಾರ್ಕೆಟ್ ರಿಸ್ಕ್ ನ ಬದಲಾಗಿ ಸಿಸ್ಟಮೆಟಿಕ್ ರಿಸ್ಕ್ ಅಂತ ಕೂಡ ವರ್ಡ್ ಅನ್ನ ಕೊಡಬಹುದು. ಅದೇ ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂತ ಬಂದಾಗ ಅವು ಕಂಪನಿ ಸ್ಪೆಸಿಫಿಕ್ ರಿಸ್ಕ್ ಆಗಿರುತ್ತೆ. ಲೈಕ್ ವರ್ಕರ್ಸ್ ಸ್ಟ್ರೈಕ್ ಇರಬಹುದು, ಹೌದಾ, ಅಥವಾ ಪ್ರಾಡಕ್ಟ್ ಫೇಲ್ಯೂರ್ ಇರಬಹುದು. ಇವುಗಳನ್ನ ಕಂಪನಿ ಸ್ಪೆಸಿಫಿಕ್ ರಿಸ್ಕ್ ಅಂತ ನಾವು ಕರಿತೀವಿ. ಸೊ ಈ ಟೈಪ್ಸ್ ಆಫ್ ರಿಸ್ಕ್ ಮೇಲಿಂದ ತುಂಬಾ ಸಲ ಕ್ವಶನ್ಸ್ ಬರುತ್ತೆ. ಓಕೆನಾ? ಅದನ್ನ ನಾವು ಯಾವಾಗ ನೆನ್ಪಿಟ್ಕೊಳ್ಬೇಕು? ಇನ್ ಸ್ಟಾಟಿಸ್ಟಿಕ್ಸ್ ಕೇಳ್ತಾರೆ, ಅದೇ ರೀತಿ ಇನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೇಳ್ತಾರೆ, ಅದೇ ರೀತಿ ಇನ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಅನಾಲಿಸಿಸ್ ಅಲ್ಲಿ ಕೇಳ್ತಾರೆ. ಸೊ ಸಿಸ್ಟಮೆಟಿಕ್ ರಿಸ್ಕ್ ಅಂಡ್ ಅನ್ಸಿಸ್ಟಮೆಟಿಕ್ ರಿಸ್ಕ್. ಸಿಸ್ಟಮೆಟಿಕ್ ರಿಸ್ಕ್ ಅನ್ನೇ ಮಾರ್ಕೆಟ್ ರಿಸ್ಕ್ ಅಂತ ಕೂಡ ಕರಿತೀವಿ. ಸಿಸ್ಟಮೆಟಿಕ್ ರಿಸ್ಕ್ ಅನ್ನ ಬೀಟಾ ಇಂದ ರೀಪ್ರೆಸೆಂಟ್ ಮಾಡ್ತೀವಿ. ಸಿಸ್ಟಮೆಟಿಕ್ ರಿಸ್ಕ್ ಅನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ, ಡೈವರ್ಸಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನ್ಸಿಸ್ಟಮೆಟಿಕ್ ರಿಸ್ಕ್ ಏನಿರುತ್ತೆ ಅದು ಸ್ಪೆಸಿಫಿಕ್ ರಿಸ್ಕ್ ಆಗಿರುತ್ತೆ. ಓಕೆನಾ? ಅದನ್ನ ಕಂಪನಿ ಏನ್ ಮಾಡಬಹುದು? ಮ್ಯಾನೇಜ್ ಮಾಡಬಹುದು ಅಥವಾ ಡೈವರ್ಸಿಫೈ ಮಾಡಬಹುದು. ಎಸ್. ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ಅ ಹೈ ಡೆಟ್ ಇಕ್ವಿಟಿ ರೇಷಿಯೋ ಇಂಡಿಕೇಟ್ಸ್. ಒಂದು ಕಂಪನಿಯಲ್ಲಿ ಡೆಟ್ ಜಾಸ್ತಿ ಇದೆ, ಓಕೆನಾ, ಹೈ ಡೆಟ್ ಇಕ್ವಿಟಿ ರೇಷಿಯೋ ಇದೆ, ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ? ಹೈ ಫಿನಾನ್ಷಿಯಲ್ ಲೆವರೇಜ್. ಓಕೆನಾ? ಫಿನಾನ್ಷಿಯಲ್ ಲೆವರೇಜ್ ಜಾಸ್ತಿ ಇದೆ ಅಂತ. ಓಕೆ. ಹೈಯರ್ ಡೆಟ್ ಇಕ್ವಿಟಿ ಮೇಜರ್ಸ್ ಗ್ರೇಟರ್ ಯೂಸ್ ಆಫ್ ಬಾರೋಡ್ ಫಂಡ್. ನಾವು ಇಕ್ವಿಟಿಗಿಂತ ಜಾಸ್ತಿ ಬಾರೋಡ್ ಫಂಡ್ ಮೇಲೆ ಡಿಪೆಂಡ್ ಆಗಿದೀವಿ ಅಂತ ಅರ್ಥ. ಕ್ವಶನ್ ನಂಬರ್ 7, ವಿಚ್ ಒನ್ ಈಸ್ ದ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್? ನೋಡಿ, ಕ್ಯಾಪಿಟಲ್ ಬಜೆಟಿಂಗ್ ಅಂತ ಬಂದಾಗ, ಓಕೆನಾ, ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಬಜೆಟ್ ಆಫ್ ದ ಕಂಪನಿ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಯಾವ ಯಾವ ಮೆಥಡ್ಸ್ ಅನ್ನ ಯೂಸ್ ಮಾಡ್ತೇವೆ? ಪೇ ಬ್ಯಾಕ್ ಪೀರಿಯಡ್, ರೇಷಿಯೋ ಅನಾಲಿಸಿಸ್, ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಬಜೆಟ್. ನೋಡಿ, ಯಾವ ಯಾವ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಬರುತ್ತೆ ನಿಮ್ಗೆ ಹೆಸರು ಗೊತ್ತಿರಬೇಕು. ಆಗ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಅಂತ ಬಂದಾಗ ಪೇ ಬ್ಯಾಕ್ ಪೀರಿಯಡ್ ಅಂಡ್ ARR. ಓಕೆನಾ? ಸೊ IRR, NPV, ಅದೇ ರೀತಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಈ ರೀತಿಯ ಬೇರೆ ಬೇರೆ ಮೆಥಡ್ಸ್ ಇದೆ. ಓಕೆನಾ? ಪ್ರತಿಯೊಂದು ಮೆಥಡ್ ಮೇಲೆ ನಿಮ್ಗೆ ಇಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಯು ಶುಡ್ ರಿಮೆಂಬರ್ ವಾಟ್ ಆರ್ ದ ಟೈಪ್ಸ್ ಅಂತ ಮೊದಲು. ಓಕೆನಾ? ಸೊ ಈ ಟೈಪ್ಸ್ ಅಂತ ಬಂದಾಗ ಪೇ ಬ್ಯಾಕ್ ಪೀರಿಯಡ್, ARR, NPV, IRR, ಪ್ರಾಫಿಟಬಿಲಿಟಿ ಇಂಡೆಕ್ಸ್, ಇವುಗಳು ಕನ್ಸಿಡರ್ ಆಗುತ್ತೆ. ಓಕೆನಾ? ಇವುಗಳನ್ನ ಟೈಪ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಕರೀತಾರೆ, ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಅಂತ ಕರೀತಾರೆ. ಓಕೆನಾ? ಇವುಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನ್ ಬರುತ್ತೆ ಗೊತ್ತಾ? ಯಾವುದು ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡುತ್ತೆ, ಯಾವ್ದು ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ. ನೋಡಿ, ಈ ಒಂದು ಪೇ ಬ್ಯಾಕ್ ಪೀರಿಯಡ್ ಮತ್ತೆ ARR ಎರಡು ಮೆಥಡ್ಸ್ ಏನಿದೆ ಅವುಗಳನ್ನ ನಾವೇನಂತ ಕರಿತೀವಿ? ಟ್ರೆಡಿಷನಲ್ ಮೆಥಡ್, ಅಥವಾ ಅವುಗಳು ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡೋದಿಲ್ಲ. ಅದೇ NPV, IRR ಮತ್ತೆ PI ಏನಿದೆ ಅವುಗಳು ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡುತ್ತೆ. ಹೌದಾ? ಹೀಗಾಗಿ ಇಲ್ಲಿ ಕೇಳಿದಂತ ಕ್ವಶನ್ ಏನು? ವಿಚ್ ಆರ್ ದ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್ ಅಂತ ಗೊತ್ತಿರಬೇಕು. ಯಾವುದರಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಆಗುತ್ತೆ? ಇನ್ NPV, IRR ಅಂಡ್ PI, ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಇವುಗಳಲ್ಲಿ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಲ್ಲಿಯೂ ಕೂಡ ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಆಗುತ್ತೆ. ಅದೇ ನಿಮ್ಮ ARR ಮತ್ತೆ ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಆಗೋದಿಲ್ಲ ಅಂತ. ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 8, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಕನ್ಸಿಡರ್ಸ್. ಓಕೆನಾ? ಈಗಲೇ ನಿಮ್ಗೆ ಹೇಳಿದೆ ನಾನು ಟೈಮ್ ವ್ಯಾಲ್ಯೂ ಆಫ್ ಮನಿ. ಓಕೆನಾ? ಅದನ್ನ ಬಿಟ್ಟು ಅಕೌಂಟಿಂಗ್ ಪ್ರಾಫಿಟ್ ಓನ್ಲಿ, ಹಿಸ್ಟಾರಿಕಲ್ ಕಾಸ್ಟ್, ಅವರೇಜ್ ಕಾಸ್ಟ್, ಈ ಒಂದು ಆಪ್ಷನ್ಸ್ ಏನು ಇದಕ್ಕೆ ಸೂಟೇಬಲ್ ಇಲ್ಲ ಅಂತ. ಓಕೆನಾ? ದೆನ್ ಕ್ವಶನ್ ನಂಬರ್ 9, ದ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಈಸ್ ಅಚೀವ್ಡ್ ವೆನ್. ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಯಾವ್ದನ್ನ ಕರಿತೀವಿ? ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಏನು ಹೇಳಿ? ಒಂದು ಕಂಪನಿಯ ಕ್ಯಾಪಿಟಲ್ ಅಲ್ಲಿ ಬೇರೆ ಬೇರೆ ಸೋರ್ಸಸ್ ಆಫ್ ಕ್ಯಾಪಿಟಲ್ ಇರುತ್ತೆ, ಅವುಗಳನ್ನ ಒಟ್ಟಾರೆಯಾಗಿ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆಪ್ಟಿಮಮ್ ಅಂದ್ರೆ ಬೆಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಯಾವುದು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅನ್ನ ಮ್ಯಾಕ್ಸಿಮೈಸ್ ಮಾಡುತ್ತೆ. ಓಕೆನಾ? EPS ಈಸ್ ಮಿನಿಮಮ್, ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಈಸ್ ಮ್ಯಾಕ್ಸಿಮಮ್,
ಡೆಟ್ ಈಸ್ ಝೀರೋ, ಕಾಸ್ಟ್ ಆಫ್ ಇಕ್ವಿಟಿ ಇಸ್ ಮ್ಯಾಕ್ಸಿಮಮ್. ನೋಡಿ, ಯಾವುದು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕಡಿಮೆ ಮಾಡುತ್ತೆ ಮತ್ತೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅನ್ನ ಜಾಸ್ತಿ ಮಾಡುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ನ ಮ್ಯಾಕ್ಸಿಮಮ್ ಮಾಡುತ್ತೆ, ಅದನ್ನ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಮಿನಿಮೈಸಸ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಅಂದ್ರೆ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ, ಡೆಟ್ ಇಕ್ವಿಟಿ ಕಂಬೈನ್ ಮಾಡಿದಾಗ ಅದು ಮಿನಿಮಮ್ ಇರಬೇಕು ಅಂಡ್ ವ್ಯಾಲ್ಯೂ ಆಫ್ ದ ಫರ್ಮ್ ಮ್ಯಾಕ್ಸಿಮಮ್ ಆಗಬೇಕು. ವ್ಯಾಲ್ಯೂ ಆಫ್ ದ ಫರ್ಮ್ ಮ್ಯಾಕ್ಸಿಮಮ್ ಆಗಿ ಕಾಸ್ಟ್ ಆಫ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಕಡಿಮೆ ಆದಾಗ ಅದನ್ನ ಬೆಸ್ಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಥವಾ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕ್ವಶನ್ ನಂಬರ್ 10, ಡಿವಿಡೆಂಡ್ ಡಿಸಿಷನ್ ಅಫೆಕ್ಟ್ಸ್. ಒಂದು ಕಂಪನಿಯ ಡಿವಿಡೆಂಡ್ ಅಂದ್ರೆ ಏನು? ಶೇರ್ ಕ್ಯಾಪಿಟಲ್ ಮೇಲೆ ಕೊಡ್ತಾ ಇರುವಂತಹ ರಿಟರ್ನ್ಸ್ ಅನ್ನ ಡಿವಿಡೆಂಡ್ ಅಂತ ಕರಿತೀವಿ. ಡಿವಿಡೆಂಡ್ ಡಿಸಿಷನ್ಸ್ ಅಫೆಕ್ಟ್, ಡಿವಿಡೆಂಡ್ ಡಿಸಿಷನ್ ಏನನ್ನ ಅಫೆಕ್ಟ್ ಮಾಡುತ್ತೆ? ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅನ್ನ ಅಫೆಕ್ಟ್ ಮಾಡುತ್ತಾ, ಫಿನಾನ್ಸಿಂಗ್ ಡಿಸಿಷನ್ಸ್ ಅನ್ನ ಅಫೆಕ್ಟ್ ಮಾಡುತ್ತಾ, ವೆಲ್ತ್ ಆಫ್ ದ ಶೇರ್ ಹೋಲ್ಡರ್ಸ್ ನ ಅಫೆಕ್ಟ್ ಮಾಡುತ್ತಾ, ಇನ್ವೆಂಟರಿ ಡಿಸಿಷನ್ಸ್ ಅನ್ನ ಅಫೆಕ್ಟ್ ಮಾಡುತ್ತಾ? ನೋಡಿ, ವೆಲ್ತ್ ಆಫ್ ದ ಶೇರ್ ಹೋಲ್ಡರ್ಸ್ ಮೇಲೆ ಡಿವಿಡೆಂಡ್ ಡಿಸಿಷನ್ ಅಫೆಕ್ಟ್ ಮಾಡುತ್ತೆ. ಹೇಗೆ? ಡಿವಿಡೆಂಡ್ ಪಾಲಿಸಿಯಲ್ಲಿ ನೀವು ಜಾಸ್ತಿ ಡಿವಿಡೆಂಡ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಅಥವಾ ವೆಲ್ತ್ ಮ್ಯಾಕ್ಸಿಮೈಸೇಷನ್, ಫ್ಯೂಚರ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಜಾಸ್ತಿ ಆಗೋ ಕಡೆಗೆ, ಅಂದ್ರೆ ನೀವು ಹಣವನ್ನ ರಿಟೈನ್ ಮಾಡಿ, ಆಸ್ ಅ ಕಂಪನಿ ನೀವು ಹಣವನ್ನ ರಿಟೈನ್ ಮಾಡಿ ಬೇರೆ ಪ್ರಾಫಿಟೇಬಲ್ ಶೇರ್ಸ್ ಅಲ್ಲಿ, ಪ್ರಾಫಿಟೇಬಲ್ ಬಿಸ್ನೆಸ್ ಆಪರ್ಚುನಿಟಿ ಇನ್ವೆಸ್ಟ್ ಮಾಡಿದಾಗ ಕಂಪನಿ ಇನ್ನೂ ಪ್ರಾಫಿಟೇಬಲ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಆಗ ಶೇರ್ ಪ್ರೈಸಸ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗುತ್ತೆ, ವೆಲ್ತ್ ಮ್ಯಾಕ್ಸಿಮೈಸೇಷನ್ ಆಗುತ್ತೆ. ಅದೇ ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಇನ್ಸ್ಟಂಟ್ ಪ್ರಾಫಿಟ್ ಸಿಗುತ್ತೆ ಶೇರ್ ಹೋಲ್ಡರ್ಸ್ಗೆ ಅನ್ನುವಂತ ಒಂದು ಥಾಟ್. ಓಕೆ, ಸೊ ಡಿವಿಡೆಂಡ್ ಡಿಸಿಷನ್ ಅನ್ನೋದು ವೆಲ್ತ್ ಆಫ್ ದ ಶೇರ್ ಹೋಲ್ಡರ್ಸ್ ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ದೆನ್ ವಾಲ್ಟರ್ ಮಾಡೆಲ್ ಇಸ್ ರಿಲೇಟೆಡ್ ಟು, ನೋಡಿ, ಡಿವಿಡೆಂಡ್ ಪಾಲಿಸಿಯಲ್ಲಿ 3 ನಮ್ಮ ಮಾಡೆಲ್ಸ್ ಬರುತ್ತೆ. ವಾಲ್ಟರ್ ಮಾಡೆಲ್, ಗೋಲ್ಡನ್ ಮಾಡೆಲ್, ಎಸ್, ಇವುಗಳನ್ನು ನಾವು ನೋಡಿದೀವಿ. ಸೊ ವಾಲ್ಟರ್ ಮಾಡೆಲ್ ಇಸ್ ರಿಲೇಟೆಡ್ ಟು ವಾಟ್? ಡಿವಿಡೆಂಡ್ ಪಾಲಿಸಿ. ಓಕೆ, ಈಗ ನಿಮಗೆ ಗೊತ್ತಿರಬೇಕಾಗಿರೋದೇನು? ಡಿವಿಡೆಂಡ್ ಪಾಲಿಸಿಯಲ್ಲಿ ಡಿವಿಡೆಂಡ್ ರಿಲೇಟೆಡ್ ಯಾವ ಯಾವ ಒಂದು ಮಾಡೆಲ್ಸ್ ಬರುತ್ತೆ ಡಿವಿಡೆಂಡ್ ಅನ್ನು ಡಿಸೈಡ್ ಮಾಡುವಾಗ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೇ ರೀತಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಇನ್ ಥಿಯರೀಸ್ ಅನ್ನು ಈಗಲೇ ನಾನು ನಿಮಗೆ ಹೇಳಿದೆ. ಓಕೆನಾ? ದೆನ್ ಕ್ವಶನ್ ನಂಬರ್ 12, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ರೇಟ್ ಅಟ್ ವಿಚ್. ನೋಡಿ, IRR ಮೆಥಡ್, NPV ಮೆಥಡ್, ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ ಹೇಳುವಾಗ ಹೇಳಿದೆ IRR, NPV ಅಂಡ್ PI ಇವುಗಳು ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡುವಂತಹ ಮೆಥಡ್ಸ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಅಂತ. IRR ಅಂದ್ರೆ ಏನು ಗೊತ್ತಾ? NPV ಥರನೇ ಕನ್ಸಿಡರ್ ಮಾಡ್ತೀವಿ, ಆದ್ರೆ IRR ಅಂದ್ರೆ ಈ NPV ಏನಿದೆ ಅದು ಯಾವ ರೇಟ್ ಆಫ್ ರಿಟರ್ನ್ ಅಲ್ಲಿ ಝೀರೋ ಆಗುತ್ತೆ. ಇದರ ಅರ್ಥ ಏನು? ಮೊದಲನೇದಾಗಿ NPV ಅಂದ್ರೆ ಎಂತ ಗೊತ್ತಿರಬೇಕು ನಿಮ್ಗೆ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಕ್ಯಾಶ್ ಔಟ್ಫ್ಲೋಸ್. ನಮಗೆ ಒಂದು ಪ್ರಾಜೆಕ್ಟ್ ಇಂದ ಎಷ್ಟು ರಿಟರ್ನ್ ಬರ್ತಾ ಇದೆ, ನಾವು ಅದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದೀವಿ, ಆ ಎರಡರ ಮಧ್ಯೆ ಡಿಫರೆನ್ಸ್ ಅಂದ್ರೆ NPV. ಓಕೆನಾ? ಈಗ ಆ ಡಿಫರೆನ್ಸ್ ಝೀರೋ ಇದೆ ಅಂದ್ರೆ ಏನು? IRR ಆ ರೇಟ್ ಅನ್ನ, ಫಾರ್ ಎಕ್ಸಾಂಪಲ್, ಯಾವ ರೇಟ್ ಆಫ್ ರಿಟರ್ನಿಗೆ ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಔಟ್ಫ್ಲೋಸ್ ಈಕ್ವಲ್ ಆಗುತ್ತಲ್ಲ, ಆಗ NPV ಝೀರೋ ಆಗುತ್ತೆ. ಅದನ್ನ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಸೊ ಯಾವಾಗ್ಲೂ ಗೊತ್ತಿರಬೇಕು, IRR ರೇಟ್ ಆಫ್ ರಿಟರ್ನ್ ಈಸ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ NPV ಬಿಕಮ್ಸ್ ಝೀರೋ. ಅಂದ್ರೆ ಇದನ್ನೇ ಹೇಗಂತ ಕೊಡ್ಬೋದು? ಇನ್ಫ್ಲೋಸ್ ಇಸ್ ಈಕ್ವಲ್ ಟು ಔಟ್ಫ್ಲೋಸ್. ಓಕೆನಾ? IRR ಈಸ್ ಡಿಸ್ಕೌಂಟ್ ರೇಟ್ ಅಟ್ ವಿಚ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ಫ್ಲೋಸ್ ಈಕ್ವಲ್ ಟು ಔಟ್ಫ್ಲೋಸ್. ಅಂದ್ರೆ ಇನ್ಫ್ಲೋಸ್ ಈಕ್ವಲ್ ಟು ಔಟ್ಫ್ಲೋ ಆದಾಗ NPV ಝೀರೋ ಆಗುತ್ತೆ. ದೆನ್ ಟ್ರೇಡ್ ಕ್ರೆಡಿಟ್ ಈಸ್ ಅ ಸೋರ್ಸ್ ಆಫ್. ಟ್ರೇಡ್ ಕ್ರೆಡಿಟ್ ಅಂತ ಬಂದಾಗ ನಾವು ಶಾರ್ಟ್ ಟರ್ಮ್ ಫಿನಾನ್ಸ್ ಅನ್ನು ತೆಗೆದುಕೊಳ್ತೀವಿ. ಓಕೆನಾ? ಟ್ರೇಡ್ ಕ್ರೆಡಿಟ್ ಹೆಲ್ಪ್ಸ್ ಬಿಸ್ನೆಸ್ ಮೀಟ್ ಶಾರ್ಟ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ನೀಡ್ಸ್. ನಿಮ್ಗೆ ಸೋರ್ಸಸ್ ಆಫ್ ಫಿನಾನ್ಸ್ ಅನ್ನ ಹೇಳುವಾಗ ಹೇಳಿದ್ದೆ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಂತ. ಓಕೆನಾ? ಸೊ ಇಲ್ಲಿ ಶಾರ್ಟ್ ಟರ್ಮ್ ಅಂದ್ರೆ ಏನು? ಟ್ರೇಡ್ ಕ್ರೆಡಿಟ್, ಫಾರ್ ಎಕ್ಸಾಂಪಲ್, ವಿ ಆರ್ ಪರ್ಚೇಸಿಂಗ್ ಗೂಡ್ಸ್ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್. 30 days ಆದ್ಮೇಲೆ ನಮಗೆ ಪೇಮೆಂಟ್ ಮಾಡಬಹುದು, ಈ ರೀತಿಯ ಫೆಸಿಲಿಟೀಸ್ ಅನ್ನ ಕೊಡ್ತಾರೆ. ದೆನ್ EBIT EPS ಅನಾಲಿಸಿಸ್ ಈಸ್ ಯೂಸ್ಡ್ ಫಾರ್. EBIT EPS ಅನಾಲಿಸಿಸ್ ಅನ್ನ, EBIT ಅಂದ್ರೆ ಏನು? ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ. EPS ಅಂದ್ರೆ ಅರ್ನಿಂಗ್ ಪರ್ ಶೇರ್ ಅಂತ. ಇದರ ಅನಾಲಿಸಿಸ್ ಅನ್ನ ಯಾಕೆ ಮಾಡ್ತಾರೆ? ಕ್ಯಾಪಿಟಲ್ ಸ್ಟ್ರಕ್ಚರ್ ಡಿಸಿಷನ್ ಅಲ್ಲಿ ಮಾಡ್ತಾರೆ. ಓಕೆನಾ? EBIT EPS ಅನಾಲಿಸಿಸ್ ಕಂಪೇರ್ಸ್ ಫಿನಾನ್ಷಿಯಲ್ ಅಲ್ಟರ್ನೇಟಿವ್ಸ್. ಅಂದ್ರೆ ಬೇರೆ ಬೇರೆ ಫಿನಾನ್ಷಿಯಲ್ ಅಲ್ಟರ್ನೇಟಿವ್ಸ್ ಇದೆ ನಮ್ಮ ಹತ್ರ, ಅದು ಎಷ್ಟು ಅರ್ನಿಂಗ್ ಪರ್ ಶೇರ್ ಅನ್ನ ಮತ್ತೆ EBIT ನ ಕೊಡುತ್ತೆ ಅನ್ನೋದನ್ನ ಅನಲೈಸ್ ಮಾಡ್ತಾರೆ. ದೆನ್ ಬೀಟಾ ಕೋಎಫಿಷಿಯಂಟ್ ಮೇಜರ್ಸ್, ಇದನ್ನ ಈಗಲೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಬೀಟಾ ಅನ್ನೋದು ಸಿಸ್ಟಮೆಟಿಕ್ ರಿಸ್ಕ್ ಅನ್ನ ಮೇಜರ್ ಮಾಡುತ್ತೆ. ಬೀಟಾ ಮೇಜರ್ಸ್ ಸೆನ್ಸಿಟಿವಿಟಿ ಆಫ್ ದ ಸ್ಟಾಕ್ ರಿಲೇಟೆಡ್ ಟು ಮಾರ್ಕೆಟ್ ಮೂವ್ಮೆಂಟ್ಸ್. ಇಲ್ಲಿ 3 ಅಂಶಗಳನ್ನ ಇಟ್ಕೊಳ್ಳಿ. ಬೀಟಾ ಅಂದ್ರೆ ಸಿಸ್ಟಮೆಟಿಕ್ ರಿಸ್ಕ್ ಅಂದ್ರೆ ಮಾರ್ಕೆಟ್ ರಿಸ್ಕ್. ಓಕೆ, ಇದು ಅನ್ಡೈವರ್ಸಿಫೈಯಬಲ್ ರಿಸ್ಕ್ ಆಗಿರುತ್ತೆ. ದೆನ್ ಅಸರ್ಷನ್ ರೀಸನಿಂಗ್ ಕ್ವಶನ್. ಫಸ್ಟ್ ಕ್ವಶನ್ ಈಸ್, ಅ ಫರ್ಮ್ ವಿತ್ ಹೈಯರ್ ಡಿಗ್ರಿ ಆಫ್ ಫಿನಾನ್ಷಿಯಲ್ ಲೆವರೇಜ್ ಫೇಸಸ್ ಗ್ರೇಟರ್ ಫಿನಾನ್ಷಿಯಲ್ ರಿಸ್ಕ್. ಒಂದು ಫಿನಾನ್ಷಿಯಲ್ ಲೆವರೇಜ್ ಜಾಸ್ತಿ ಇದೆ ಅಂದ್ರೆ ಡೆಟ್ ಮೇಲೆ ಡಿಪೆಂಡ್ ಆಗಿರುವಂತಹ ಕಂಪನಿ ಏನಿದೆ ಅದು ಜಾಸ್ತಿ ಫಿನಾನ್ಷಿಯಲ್ ರಿಸ್ಕ್ ಅನ್ನ ಹೊಂದಿರುತ್ತೆ. ಹೌದು, ಯಾಕಂದ್ರೆ ಅದಕ್ಕೆ ಕಂಪಲ್ಸರಿ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ ಡೆಟ್ ಹೋಲ್ಡರ್ಸ್ಗೆ. ಫಿನಾನ್ಷಿಯಲ್ ಲೆವರೇಜ್ ರಿಟರ್ನ್ಸ್ ಫಾರ್ ದ ಪ್ರೆಸೆನ್ಸ್ ಆಫ್
ಸಾರಿ, ಫಿನಾನ್ಷಿಯಲ್ ಲೆವರೇಜ್ ರಿಸಲ್ಟ್ಸ್ ಫ್ರಾಮ್ ದ ಪ್ರೆಸೆನ್ಸ್ ಆಫ್ ಫಿಕ್ಸ್ಡ್ ಫಿನಾನ್ಷಿಯಲ್ ಚಾರ್ಜಸ್. ಇದರ ಅರ್ಥ ಏನು? ಈಗ ನಾನು ಡೆಟ್ ಕ್ಯಾಪಿಟಲ್ ಅನ್ನ ಡಿಪೆಂಡ್ ಆಗಿದ್ದೀನಿ ಆಸ್ ಅ ಕಂಪನಿ ಅಂದ್ರೆ ನಾನು ಕಂಪಲ್ಸರಿ ಆಗಿ ಏನ್ ಕೊಡ್ಬೇಕಾಗತ್ತೆ? ಇಂಟ್ರೆಸ್ಟ್ ಅನ್ನ ಕೊಡ್ಬೇಕಾಗತ್ತೆ. ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಆ ಕಂಪಲ್ಸರಿ ಇರೋದಿಲ್ಲ. ಸೊ ಆಪ್ಷನ್ ಎ, ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂಡ್ ಆರ್ ಎಕ್ಸ್ಪ್ಲೈನ್ಸ್ ಎ ಕರೆಕ್ಟ್ಲಿ ಅನ್ನೋದು ಕರೆಕ್ಟ್ ಆಪ್ಷನ್. ನೋಡಿ ಇಲ್ಲೇನಾಗತ್ತೆ ಗೊತ್ತಾ? ಈ ಒಂದು ಅಸರ್ಷನ್ ರೀಸನಿಂಗ್ ಕ್ವಶನ್ಸ್ ಅಲ್ಲಿ ಎರಡು ಆಪ್ಷನ್ಸ್ ಅನ್ನ ಇಂಡಿಪೆಂಡೆಂಟ್ ಆಗಿ ಓದ್ಬೇಕು. ಅದಾದ್ಮೇಲೆ ಅವುಗಳನ್ನ ಲಿಂಕ್ ಮಾಡಿ ನೀವು ಟ್ರೂನೆಸ್ ಅನ್ನ ನೋಡ್ಬೇಕು ಅಥವಾ ಲಿಂಕ್ ಇದೆಯಾ ಅಂತ ನೋಡ್ಬೇಕು. ಎಸ್. ದೆನ್ 17th ಕ್ವಶನ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಈಸ್ ಸುಪೀರಿಯರ್ ಟು ಪೇ ಬ್ಯಾಕ್ ಪೀರಿಯಡ್. ನೋಡಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನೋದು ಪೇ ಬ್ಯಾಕ್ ಪೀರಿಯಡ್ ಗೆ ಸುಪೀರಿಯರ್ ಆಗಿದೆ. ಯಾಕೆ? ಎನ್ ಪಿ ವಿ ಮೆಥಡ್ಸ್ ಕನ್ಸಿಡರ್ಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ನಿಮ್ಗೆ ಒಂದು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಪೇ ಬ್ಯಾಕ್ ಪೀರಿಯಡ್ ಅಂತ ಬಂದಾಗ ಇದರಲ್ಲಿ ಎರಡು ರೀತಿಯ ಪೇ ಬ್ಯಾಕ್ ಪೀರಿಯಡ್ ಇದೆ. ಓಕೆನಾ? ಒಂದು, ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡದೆ ಕ್ಯಾಲ್ಕುಲೇಟ್ ಮಾಡಬಹುದು ಪೇ ಬ್ಯಾಕ್ ಪೀರಿಯಡ್ ಅನ್ನ. ಒಂದು, ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ಕೊಟ್ಟಿರುವಂತದ್ದು ಯಾವುದು ಟೈಮ್ ವ್ಯಾಲ್ಯೂ ಆಫ್ ಮನಿಯನ್ನ ಕನ್ಸಿಡರ್ ಮಾಡೋದಿಲ್ಲ ಆ ಮೆಥಡ್. ಓಕೆ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಇಸ್ ಸುಪೀರಿಯರ್ ಟು ಪೇ ಬ್ಯಾಕ್ ಪೀರಿಯಡ್. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನೋದು ಪೇ ಬ್ಯಾಕ್ ಪೀರಿಯಡ್ ಗೆ ಸುಪೀರಿಯರ್ ಆಗಿದೆ, ಅದಕ್ಕಿಂತ ಸುಪೀರಿಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆ ಅಂದ್ರೆ ಎನ್ ಪಿ ವಿ ಮೆಥಡ್ ಕನ್ಸಿಡರ್ಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಎನ್ ಪಿ ವಿ ಮೆಥಡ್ ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡುತ್ತೆ. ಹೌದು. Both A and R are true and R explains A correctly. Yes. Then question number 18. Trading on equity can increase earning per share. Okay. Trading on equity involves use of fixed interest bearing securities. Yes. Nodi. What do you mean by trading on equity? ನೋಡಿ, ಟ್ರೇಡಿಂಗ್ ಆನ್ ಇಕ್ವಿಟಿ ಅಂದ್ರೆ ಏನು? ಈ ಒಂದು ಕಂಪನಿ ತನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಡಿಸೈಡ್ ಮಾಡುವಾಗ ಫಿಕ್ಸ್ಡ್ ಇಂಟ್ರೆಸ್ಟ್ ಇರುವಂತಹ ಅಥವಾ ಫಿನಾನ್ಷಿಯಲ್ ಲೆವರೇಜ್ ಅನ್ನ ಜಾಸ್ತಿ ಯೂಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಅದು ಡಿಬೆಂಚರ್ಸ್ ಮೇಲೆ, ಲೋನ್ಸ್ ಮೇಲೆ, ಬಾಂಡ್ಸ್ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಕಂಪನಿ ಆ ಒಂದು ಫಂಡ್ ಅನ್ನ ಯೂಸ್ ಮಾಡ್ಕೊಂಡು ಜಾಸ್ತಿ ಪ್ರಾಫಿಟ್ ಅನ್ನ ಗ್ರೋತ್ ಅನ್ನ ಮಾಡುತ್ತೆ. ಆದ್ರೆ ಡೆಟ್ ಹೋಲ್ಡರ್ಸ್ಗೆ ನಾವು ಫಿಕ್ಸ್ಡ್ ಅಮೌಂಟ್ ಅನ್ನು ಮಾತ್ರ ಕೊಡ್ತೀವಿ, ಉಳಿದ ಅಮೌಂಟ್ ಅಗೇನ್ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಲೋನ್ ಅನ್ನ ತಗೊಂಡು 10 ಲ್ಯಾಕ್ ರುಪೀಸ್ ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೀವಿ. 2 ಲ್ಯಾಕ್ ರುಪೀಸ್ ಮಾತ್ರ 2 ಲ್ಯಾಕ್ ರುಪೀಸ್ ಮಾತ್ರ ಡೆಟ್ ಹೋಲ್ಡರ್ಸ್ಗೆ ಹೋಗುತ್ತೆ. ಉಳಿದ 8 ಲ್ಯಾಕ್ ರುಪೀಸ್ ಅನ್ನ ಐದರ್ ನೀವು ಡಿವಿಡೆಂಡ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಥವಾ ಅದನ್ನ ರೀಇನ್ವೆಸ್ಟ್ ಮಾಡ್ತೀರಾ. ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ. ಹೀಗಾಗಿ ಇದನ್ನ ಟ್ರೇಡಿಂಗ್ ಆನ್ ಇಕ್ವಿಟಿ ಅಂತ ಕರೀತಾರೆ. ಟ್ರೇಡಿಂಗ್ ಆನ್ ಇಕ್ವಿಟಿ ಕ್ಯಾನ್ ಇನ್ಕ್ರೀಸ್ ಅರ್ನಿಂಗ್ ಪರ್ ಶೇರ್. ಹೌದು. ಯಾಕಂದ್ರೆ ಈಗಲೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ರೀಸನ್, ಟ್ರೇಡಿಂಗ್ ಆನ್ ಇಕ್ವಿಟಿ ಇನ್ವಾಲ್ವ್ಸ್ ಯೂಸ್ ಆಫ್ ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್. ಏನ್ ಮಾಡುತ್ತೆ? ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್ ಅನ್ನ ಯೂಸ್ ಮಾಡುತ್ತೆ. ಓಕೆನಾ? ಹೀಗಾಗಿ ಜಾಸ್ತಿ ಪ್ರಾಫಿಟ್ ಆದಾಗ ಜಾಸ್ತಿ ನೀವು ರಿಟರ್ನ್ಸ್ ಅನ್ನ ಡೆಟ್ ಹೋಲ್ಡರ್ಸ್ಗೆ ಕೊಡೋದಿಲ್ಲ. ಕ್ವಶನ್ ನಂಬರ್ 19. A conservative capital conservative working capital policy reduces liquidity risk. Yes, conservative policy maintains relatively higher current assets. ಓಕೆನಾ? What is the meaning of conservative working capital policy? ಓಕೆನಾ? ನೋಡಿ, ಕಂಪನಿಯಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಮ್ಯಾನೇಜ್ ಮಾಡುವಾಗ 3 ಟೈಪ್ಸ್ ಆಫ್ ಪಾಲಿಸೀಸ್ ಅನ್ನ ಯೂಸ್ ಮಾಡ್ತಾರೆ ಅಥವಾ ಫಾಲೋ ಮಾಡ್ತಾರೆ. ಒಂದು ಕನ್ಸರ್ವೇಟಿವ್ ವರ್ಕಿಂಗ್ ಕ್ಯಾಪಿಟಲ್ ಪಾಲಿಸಿ, ಇನ್ನೊಂದು ಅಗ್ರೆಸಿವ್ ವರ್ಕಿಂಗ್ ಕ್ಯಾಪಿಟಲ್ ಪಾಲಿಸಿ, ಥರ್ಡ್ ಒನ್ ಮಾಡರೇಟ್ ಅಥವಾ ಹೆಡ್ಜಿಂಗ್ ಪಾಲಿಸಿ ಅಂತ. ಓಕೆನಾ? ಕನ್ಸರ್ವೇಟಿವ್ ವರ್ಕಿಂಗ್ ಪಾಲಿಸಿಯಲ್ಲಿ ಏನಾಗುತ್ತೆ, ಅಗ್ರೆಸಿವ್ ಅಲ್ಲಿ ಏನಾಗುತ್ತೆ, ಮಾಡರೇಟ್ ಅಲ್ಲಿ ಏನಾಗುತ್ತೆ. ಓಕೆನಾ? ಕನ್ಸರ್ವೇಟಿವ್ ವರ್ಕಿಂಗ್ ಪಾಲಿಸಿ ಅಂದ್ರೆ ಏನು? ಕನ್ಸರ್ವೇಟಿವ್ ವರ್ಕಿಂಗ್ ಪಾಲಿಸಿಯಲ್ಲಿ ಏನ್ ಮಾಡ್ತಾರೆ, ಹೈ ಕರೆಂಟ್ ಅಸೆಟ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ. ಓಕೆನಾ? ಮೋರ್ ಕ್ಯಾಶ್ ಅಂಡ್ ಇನ್ವೆಂಟರಿನ ಮೇಂಟೈನ್ ಮಾಡ್ತಾರೆ. ಎಸ್. ಇದರಿಂದ ಏನಾಗತ್ತೆ ಅಂದ್ರೆ ಲೋ ರಿಸ್ಕ್ ಇರುತ್ತೆ. ಓಕೆನಾ? ಹೈ ಲಿಕ್ವಿಡಿಟಿ ಇರುತ್ತೆ, ಲೋವರ್ ಪ್ರಾಫಿಟಬಿಲಿಟಿ ಇರುತ್ತೆ. ಅದೇ ಅಗ್ರೆಸಿವ್ ಅಂದ್ರೆ ಏನು? ಅಗ್ರೆಸಿವ್ ಅಂದ್ರೆ ಜಾಸ್ತಿ ರಿಸ್ಕ್ ಅನ್ನ ತಗೊಳ್ತಾ ಇದ್ದಾರೆ, ಲೋ ವರ್ಕಿಂಗ್ ಕ್ಯಾಪಿಟಲ್ ಅನ್ನ, ಲೋ ಕರೆಂಟ್ ಅಸೆಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಮಿನಿಮಮ್ ಕ್ಯಾಶ್ ಅಂಡ್ ಇನ್ವೆಂಟರಿನ ಮೇಂಟೈನ್ ಮಾಡ್ತಾ ಇದ್ದಾರೆ, ಮೋರ್ ಶಾರ್ಟ್ ಟರ್ಮ್ ಫಂಡ್ಸ್ ಮೇಲೆ ಇವರು ಡಿಪೆಂಡ್ ಆಗಿರ್ತಾರೆ. ಹೀಗಾಗಿ ಇದು ಹೈ ರಿಸ್ಕಿ ಆಗುತ್ತೆ. ಯಾವುದು? ಅಗ್ರೆಸಿವ್ ವರ್ಕಿಂಗ್ ಕ್ಯಾಪಿಟಲ್ ಪಾಲಿಸಿ. ಅದೇ ರೀತಿ ಲೋ ಲಿಕ್ವಿಡಿಟಿ ಇರುತ್ತೆ, ಹೈಯರ್ ಪ್ರಾಫಿಟಬಿಲಿಟಿ ಇದೆ. ಮಾಡರೇಟ್ ಅಂದ್ರೆ ಏನು? ಮಾಡರೇಟ್ ಅಲ್ಲಿ ಮೇಂಟೈನ್ಸ್ ಮಾಡರೇಟ್ ಕರೆಂಟ್ ಅಸೆಟ್ಸ್. ಅರ್ಥ ಆಯ್ತಾ? ಕನ್ಸರ್ವೇಟಿವ್ ಅಂದ್ರೆ ಹೈ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಮ್ಯಾನೇಜ್ ಮಾಡೋದು, ಅದೇ ಅಗ್ರೆಸಿವ್ ಅಂದ್ರೆ ಲೋ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಮ್ಯಾನೇಜ್ ಮಾಡೋದು, ಮಾಡರೇಟ್ ಅಂದ್ರೆ ಬ್ಯಾಲೆನ್ಸ್. ಓಕೆ. ಕನ್ಸರ್ವೇಟಿವ್ ವರ್ಕಿಂಗ್ ಕ್ಯಾಪಿಟಲ್ ಪಾಲಿಸಿ ರೆಡ್ಯೂಸಸ್ ದ ಲಿಕ್ವಿಡಿಟಿ ರಿಸ್ಕ್. ಕನ್ಸರ್ವೇಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ನಾವು ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಲಿಕ್ವಿಡಿಟಿ ರಿಸ್ಕ್ ಕಡಿಮೆ ಆಗುತ್ತೆ. ಹೌದು. ಯಾಕಂದ್ರೆ ಕನ್ಸರ್ವೇಟಿವ್ ವರ್ಕಿಂಗ್ ಮೇಂಟೈನ್ಸ್ ರಿಲೇಟಿವ್ಲಿ ಹೈ ಕರೆಂಟ್ ಅಸೆಟ್ಸ್. ಎರಡು ಕೂಡ ಕರೆಕ್ಟ್ ಆಗಿದೆ. ಅದೇ ರೀತಿ RA ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಕ್ವಶನ್ ನಂಬರ್ 20. ವಾಲ್ಟರ್ಸ್ ಡಿವಿಡೆಂಡ್ ಮಾಡೆಲ್ ಅಸ್ಯೂಮ್ಸ್ ದಟ್ ಡಿವಿಡೆಂಡ್ ಪಾಲಿಸಿ ಅಫೆಕ್ಟ್ಸ್ ದ ಫರ್ಮ್ಸ್ ವ್ಯಾಲ್ಯೂ. ಈಗ ಮೊದಲನೇದಾಗಿ ಡಿವಿಡೆಂಡ್ ಮಾಡೆಲ್ಸ್ ಅಥವಾ ಡಿವಿಡೆಂಡ್ ಥಿಯರೀಸ್ ಅಲ್ಲಿ ಯಾವ ಯಾವ ಥಿಯರೀಸ್ ಬರುತ್ತೆ?
ಅವು ಏನ್ ಹೇಳುತ್ತೆ ಅನ್ನೋದನ್ನ ಸ್ವಲ್ಪ ಶಾರ್ಟ್ ಆಗಿ ನೋಡೋಣ. ಈ ಡಿವಿಡೆಂಡ್ ಡಿಸಿಷನ್ಸ್ ಅಲ್ಲಿ ಅಂದ್ರೆ ಕಂಪನಿ ಎಷ್ಟು ಡಿವಿಡೆಂಡ್ ಅನ್ನ ಕೊಡುತ್ತೆ ಅನ್ನೋದನ್ನ ಡಿಸೈಡ್ ಮಾಡುವಾಗ ಕಂಪನಿ 3 ರೀತಿಯ ಥಿಯರೀಸ್ ಅನ್ನ ಫಾಲೋ ಮಾಡಬಹುದು. ಥಿಯರಿ, ವಾಲ್ಟರ್ ಮಾಡೆಲ್ ಅಂಡ್ ಗೋಲ್ಡನ್ ಮಾಡೆಲ್. ಓಕೆನಾ? ಥಿಯರಿ, ವಾಲ್ಟರ್ ಮಾಡೆಲ್ ಅಂಡ್ ಗೋಲ್ಡನ್ ಮಾಡೆಲ್ ಅಂತ. ಎಸ್, ಥಿಯರಿಯ ಮೇನ್ ಐಡಿಯಾ ಏನು? ಥಿಯರಿ ಏನ್ ಹೇಳುತ್ತೆ ಅಂದ್ರೆ ಡಿವಿಡೆಂಡ್ ಪಾಲಿಸೀಸ್ ಇರ್ರಿಲೆವೆಂಟ್, ಅಂದ್ರೆ ಎಷ್ಟು ನೀವು ಡಿವಿಡೆಂಡ್ ಕೊಡ್ತಾ ಇದ್ದೀರಾ ಅದರ ಮೇಲೆ ಫರ್ಮಿನ ವ್ಯಾಲ್ಯೂ ಅಥವಾ ಶೇರ್ ಪ್ರೈಸಸ್ ಡಿಪೆಂಡ್ ಆಗಿರೋದಿಲ್ಲ ಅಂತ. ವಾಲ್ಟರ್ ಮಾಡೆಲ್ ಏನ್ ಹೇಳುತ್ತೆ ಡಿವಿಡೆಂಡ್ ಪಾಲಿಸಿ ಅಫೆಕ್ಟ್ಸ್ ದ ಫರ್ಮ್ಸ್ ವ್ಯಾಲ್ಯೂ ಅಂತ ಹೇಳುತ್ತೆ. ಗಾರ್ಡನ್ ಮಾಡೆಲ್ ಕೂಡ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಕರೆಂಟ್ ಡಿವಿಡೆಂಡ್ ಅನ್ನ ಪ್ರಿಫರ್ ಮಾಡ್ತಾರೆ ಅಥವಾ ಬರ್ಡ್ ಇನ್ ಹ್ಯಾಂಡ್ ಮಾಡೆಲ್ ಅಂತ ಕರಿತೀವಿ ನಾವು. ಹೀಗೆ ಓಕೆನಾ? ಈಗ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನು, ರಿಲೆವೆಂಟ್ ಮಾಡೆಲ್ಸ್ ಅಂದ್ರೆ ಡಿವಿಡೆಂಡ್ ಪಾಲಿಸಿಯಿಂದ ಫರ್ಮಿನ ವ್ಯಾಲ್ಯೂ ಏನು ರಿಲೆವೆಂಟ್ ಆಗಿದೆ ಅಥವಾ ಎಷ್ಟು ಡಿವಿಡೆಂಡ್ ಕೊಡ್ತೀರಾ ಅದ್ರ ಮೇಲೆ ಫರ್ಮಿನ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನ ಯಾರು ಹೇಳ್ತಾರೆ? ವಾಲ್ಟರ್ ಅಂಡ್ ಗಾರ್ಡನ್ ಅವರು ಹೇಳ್ತಾರೆ. ಮಾಡೆಲ್ ಅಲ್ಲಿ ಇರ್ರಿಲೆವೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಅಂಶ ಅರ್ಥ ಆಯ್ತು ಅನ್ಕೊಳ್ತೀನಿ. ನೋಡಿ, ವಾಲ್ಟರ್ ಡಿವಿಡೆಂಡ್ ಮಾಡೆಲ್ ಅಸ್ಯೂಮ್ಸ್ ದಟ್ ವಾಲ್ಟರ್ ಅಂಡ್ ಗೋಲ್ಡನ್ ಏನು ರಿಲೆವೆಂಟ್ ಮಾಡೆಲ್ಸ್. ಓಕೆನಾ? ಡಿವಿಡೆಂಡ್ ಪಾಲಿಸಿ ಅಫೆಕ್ಟ್ಸ್ ದ ಫರ್ಮ್ಸ್ ವ್ಯಾಲ್ಯೂ ನಿಜ. ದ ಮಾಡೆಲ್ ಅಸ್ಯೂಮ್ಸ್ ದಟ್ ಆಲ್ ಫಿನಾನ್ಸಿಂಗ್ ಈಸ್ ಡನ್ ಥ್ರೂ ದ ರಿಟೈನ್ಡ್ ಅರ್ನಿಂಗ್. ಈ ಒಂದು ಮಾಡೆಲ್ ಏನನ್ನ ಬಿಲೀಫ್ ಮಾಡತ್ತೆ ಅಂದ್ರೆ ಕಂಪನಿ ಎಲ್ಲ ಒಂದು ಫಿನಾನ್ಸಿಂಗ್ ಅನ್ನ ರಿಟೈನ್ಡ್ ಅರ್ನಿಂಗ್ ಇಂದ ಮಾಡ್ತಾ ಇದೆ ಅನ್ನುವಂತಹ ಬಿಲೀಫ್ ಅನ್ನ ಇವರು ಮಾಡ್ತಾರೆ. ದೆನ್ ಕ್ವಶನ್ ನಂಬರ್ 21, ಹೈ ಆಪರೇಟಿಂಗ್ ಲೆವರೇಜ್ ರಿಸಲ್ಟ್ಸ್ ಇನ್ ಗ್ರೇಟರ್ ಬಿಸ್ನೆಸ್ ರಿಸ್ಕ್. ಜಾಸ್ತಿ ಆಪರೇಟಿಂಗ್ ಲೆವರೇಜ್ ಇದ್ದಾಗ ಬಿಸ್ನೆಸ್ ರಿಸ್ಕ್ ಜಾಸ್ತಿ ಆಗುತ್ತೆ, ನಿಜ. ಯಾಕಂದ್ರೆ ಆಪರೇಟಿಂಗ್ ಲೆವರೇಜ್ ಅರೈಸಸ್ ಬಿಕಾಸ್ ಆಫ್ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್. ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಇರೋದ್ರಿಂದ ಆಪರೇಷನ್ ಲೆವರೇಜ್ ಅರೈಸ್ ಆಗ್ತಾ ಇದೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಇಲ್ಲಿ ಅಸರ್ಷನ್ ರೀಸನಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಎ ಇರುವಂತಹ ಕ್ವಶನ್ಸ್ ಬಂದಿದೆ. ಆದ್ರೆ ಎಕ್ಸಾಮ್ ಅಲ್ಲಿ ಇದೇ ರೀತಿ ಬರುತ್ತೆ ಅಂತ ಅಲ್ಲ, ಬೇರೆ ರೀತಿಯ ಕ್ವಶನ್ಸ್ ಕೂಡ ಬರುತ್ತೆ. ಅದನ್ನ ಕೂಡ ನಾನು ಪಾರ್ಟ್ 2 ಅಲ್ಲಿ ನಿಮಗೆ ಡಿಸ್ಕಸ್ ಮಾಡಿಸ್ತೀನಿ. ಈ ಒಂದು ಪಾರ್ಟ್ 1 ಅಲ್ಲಿ ಬೇಸಿಕ್ಸ್ ಇದೆ. ಸಿಸ್ಟಮೆಟಿಕ್ ರಿಸ್ಕ್ ಕೆನಾಟ್ ಬಿ ಡೈವರ್ಸಿಫೈಡ್ ಅವೇ. ನೋಡಿ, ಸಿಸ್ಟಮೆಟಿಕ್ ರಿಸ್ಕ್ ಅಂದ್ರೆ ಏನು? ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ ಬಿಸ್ನೆಸ್ ಪರ್ಸನ್ ಕೈಯಲ್ಲಿ ಇರೋದಿಲ್ಲ, ಅದನ್ನ ಆತ ಡೈವರ್ಸಿಫೈ ಅಥವಾ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿಸ್ಟಮೆಟಿಕ್ ರಿಸ್ಕ್ ಕಾಸ್ಡ್ ಬೈ ಮಾರ್ಕೆಟ್ ವೈಡ್ ಫ್ಯಾಕ್ಟರ್ಸ್, ಅಂದ್ರೆ ಇನ್ಫ್ಲೇಷನ್ ಇದೆ, ಅದನ್ನ ನೀವೇನ್ ಮಾಡಕ್ ಸಾಧ್ಯ? ಏನು ಇಲ್ಲ. ಹೀಗಾಗಿ ಅದನ್ನ ನೀವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ಇಲ್ಲ. ಸೊ ಸಿಸ್ಟಮೆಟಿಕ್ ರಿಸ್ಕ್ ಕೆನಾಟ್ ಬಿ ಡೈವರ್ಸಿಫೈಡ್ ಅವೇ ಬಿಕಾಸ್ ಸಿಸ್ಟಮೆಟಿಕ್ ರಿಸ್ಕ್ is caused by market wide factors. Yes. Question number 23. According to theory, capital structure is irrelevant. ಓಕೆನಾ? ಇದರಲ್ಲಿಯೂ ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಲ್ಲಿಯೂ ಕೂಡ ರಿಲೆವೆಂಟ್ ಅಂಡ್ ಇರ್ರಿಲೆವೆಂಟ್ ಥಿಯರೀಸ್ ಅಂತ ಬರುತ್ತೆ. ಓಕೆನಾ? Please let me know in the comment section which are the relevant theories and which are the irrelevant theories. ನೋಡಿ, ಅಕಾರ್ಡಿಂಗ್ ಟು theory, capital structure is irrelevant. ಇಲ್ಲೂ ಕೂಡ ಅವರು irrelevant ಅಂತಾನೆ ಹೇಳ್ತಾ ಇದ್ದಾರೆ. ಲೈಕ್ ಡಿವಿಡೆಂಡ್ ಮಾಡೆಲ್. ಅವರ ಪ್ರಕಾರ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಇರ್ರಿಲೆವೆಂಟ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಏನಿದೆ ಇರ್ರಿಲೆವೆಂಟ್ ಆಗಿದೆ. ಅದ ಕ್ಯಾಪಿಟಲ್ ಸ್ಟ್ರಕ್ಚರ್ ನೀವು ಡೆಟ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಇಕ್ವಿಟಿ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ಫರ್ಮಿನ ವ್ಯಾಲ್ಯೂ ಅನ್ನ ಡಿಸೈಡ್ ಮಾಡೋದಿಲ್ಲ. ಓಕೆ, ಇನ್ವೆಸ್ಟರ್ಸ್ ಕ್ಯಾನ್ ಕ್ರಿಯೇಟ್ ಪರ್ಸನಲ್ ಲೆವರೇಜ್ ಆನ್ ದೇರ್ ಓನ್. ಅಂದ್ರೆ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ತಮ್ಮ ಪರ್ಸನಲ್ ಲೆವರೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಫಿನಾನ್ಸ್ ಅಂದ್ರೆ ನಿಮ್ಮ ಕಂಪನಿ ಯಾವ ರೀತಿಯ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡ್ತಾ ಇದೆ ಅನ್ನೋದಕ್ಕೂ ಅದೇ ರೀತಿ ನಿಮ್ಮ ಫರ್ಮಿನ ವ್ಯಾಲ್ಯೂಗೂ ರಿಲೇಷನ್ ಇಲ್ಲ. ಓಕೆನಾ? ಸೊ ಅಕಾರ್ಡಿಂಗ್ ಟು ಥಿಯರಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಇರ್ರಿಲೆವೆಂಟ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಇರ್ರಿಲೆವೆಂಟ್ ಇದೆ. ಇರ್ರಿಲೆವೆಂಟ್ ಅಂದ್ರೆ ಏನು? ಫರ್ಮಿನ ವ್ಯಾಲ್ಯೂ ಮತ್ತೆ ಕ್ಯಾಪಿಟಲ್ ಸ್ಟ್ರಕ್ಚರ್ ರಿಲೆವೆಂಟ್ ಇಲ್ಲ. ಇನ್ವೆಸ್ಟರ್ಸ್ ಕ್ಯಾನ್ ಕ್ರಿಯೇಟ್ ಪರ್ಸನಲ್ ಲೆವರೇಜ್ ಆನ್ ದೇರ್ ಓನ್ ಅಂತ. ಯಾವಾಗ ಬೇಕು ಆಗ ಅವ್ರು ಏನ್ ಮಾಡ್ಬೋದು? ಇನ್ವೆಸ್ಟರ್ಸ್ ಪರ್ಸನಲ್ ಲೆವರೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಕರೆಕ್ಟ್ ಆನ್ಸರ್ ಈಸ್ ಎ. ಎಸ್. ಕ್ವಶನ್ ನಂಬರ್ 24. ರಿಸಿವೇಬಲ್ ಮ್ಯಾನೇಜ್ಮೆಂಟ್ ಅಫೆಕ್ಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ರಿಸಿವೇಬಲ್ಸ್ ಅಂದ್ರೆ ಏನು? ಏನು ಬಿಲ್ಸ್ ರಿಸಿವೇಬಲ್ಸ್ ಇರುತ್ತೆ ಅದು. ರಿಸಿವೇಬಲ್ ಮ್ಯಾನೇಜ್ಮೆಂಟ್ ಅನ್ನೋದು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನ ಅಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ನಿಮಗೆ ಬರಬೇಕಾದಂತ ಹಣ, ನೀವೇನು ಆನ್ ಕ್ರೆಡಿಟ್ ಸೇಲ್ ಮಾಡಿದೀರಾ ಅದು ಆನ್ ಟೈಮ್ ಬರ್ತಾ ಇದ್ರೆ ನಿಮಗೆ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಮ್ಯಾನೇಜ್ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ, ಲಿಬರಲ್ ಕ್ರೆಡಿಟ್ ಪಾಲಿಸಿ ಇನ್ಕ್ರೀಸಸ್ ಫಂಡ್ ಬ್ಲಾಕ್ಡ್ ಇನ್ ಡೆಟರ್ಸ್. ನಿಜ, ನೀವು ತುಂಬಾ ಲಿಬರಲ್ ಪಾಲಿಸಿನ ಇಟ್ಟಿದ್ದೀರಾ, ಕ್ಲಿಯರ್ ಆಗಿ ಕವರ್ ಮಾಡ್ಕೊಳ್ತಾ ಇಲ್ಲ ಡೆಟ್ ಅನ್ನ ಅಂತ ಆದಾಗ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಬೋತ್ ಆರ್ ಕರೆಕ್ಟ್. Then question number 25. This is the last question of this particular part. Profitability index method considers time value of money. Profitability index ಅನ್ನೋದು time value of money ಅನ್ನ ಕನ್ಸಿಡರ್ ಮಾಡುತ್ತೆ. Yes, profitability index is based on the discounted cash flows. Discounted cash flows ಅಂದ್ರೆ time value of money ಅನ್ನ ಕನ್ಸಿಡರ್ ಮಾಡುವಂತಹ ಮೆಥಡ್. So both are correct and R is explaining it correctly. ಓಕೆನಾ?
ಸೊ ಇಲ್ಲಿಗೆ ನಾವು 25 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದೀವಿ. ಮುಂದಿನ ಒಂದು ಪಾರ್ಟ್ ಅಲ್ಲಿ ಉಳಿದ ಕ್ವಶನ್ಸ್ ಅನ್ನ ಟೋಟಲ್ 75 ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತೀವಿ ಫ್ರಮ್ ಈಚ್ ಚಾಪ್ಟರ್. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂಡ್ ವಿಡಿಯೋನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಅಂಡ್ ನಿಮ್ಮ ಕಮೆಂಟ್ಸ್ ಅಲ್ಲಿ ನಿಮ್ಮ ಒಪಿನಿಯನ್ ಅನ್ನ ತಿಳಿಸಿ. ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಅಂಡ್ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಆ ಒಂದು ಟೆಸ್ಟ್ ಅನ್ನ ಅಟೆಂಡ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.